ಇನ್ನು ಇತ್ತ ಗಿರೀಶ್ ಮಟ್ಟಣ್ಣವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಧಾರವಾಡದಲ್ಲಿ ದಾಖಲಾಗಿ ಕೇಸ್ ವರ್ಗಾವಣೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆ. ಜೈನ ಧರ್ಮದ ವಿರುದ್ಧ ಅವಹೇಳನ ಹೇಳಿಕೆ ಆರೋಪ. ಧಾರವಾಡದಲ್ಲಿ ದಾಖಲಾಗಿದ್ದಂಥ ಕೇಸನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಆ ಕೇಸನ್ನ ಆರೋಪ ಏನಂತಂದ್ರೆ ಜೈನ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಒಂದಕ್ಕೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಗಿರೀಶ್ ಅವಹೇಳನ ಮಾಡಿದ್ದಾರೆ ಅಂತ ಧಾರವಾಡ ಗ್ರಾಮಾಂತರ ಠಾಣೆಗೆ ದೂರು ನೀಡಿದಂಥ ಮಂಜುನಾಥ್ ಎನ್ನುವ ವ್ಯಕ್ತಿ, ದೂರುದಾರನಿಂದ ದಾಖಲೆ ಪಡೆದಿದ್ದಂಥ ಬೆಳ್ತಂಗಡಿ ಖಾಕಿ ಗಿರೀಶ್ ಯೂಟ್ಯೂಬರ್ ಚಾನಲ್ ವಿರುದ್ಧ ಎಫ್ಐಆರ್ ಆಗಿದೆ. ಗಿರೀಶ್ ಮಟ್ಟಣ್ಣವರವರು ಅವಹೇಳನಕಾರಿ ಹೇಳಿಕೆಯನ್ನ ಕುಡ್ಲಾ ರಾಪೇಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿಕೆ ಕೊಟ್ಟಿದ್ರು. ಏನಂದ್ರೆ ಜೈನ ರಾಜರು ಕ್ರೂರಿಗಳು, ಮತಾಂಧರಿಗಳು ಮತ್ತು ನಮ್ಮ ಜೈನ ಬಾಹುಬಲಿ ಮೂರ್ತಿನ, ಏಕಶಿಲಾ ಮೂರ್ತಿಯನ್ನ ನಾವು ಇವತ್ತು ಪೂಜಿಸ್ತೇವೆ. ಆ ಮೂರ್ತಿನ ಕೆತ್ತಿದಂತ ಕೆತ್ತನೆಕಾರರ ಕೈಗಳನ್ನ, ಶಿಲ್ಪಿಗಳನ್ನ ಕೈಯನ್ನ ಕಟ್ ಮಾಡಿದ್ರು ರಾಜರು. ಅಂತ ಕ್ರೂರಿಗಳು ರಾಜರು ಅಂತ ಹೇಳಿದ್ರು. ನಮ್ಮ ಧರ್ಮ ಅಂತದಲ್ಲ, ನಮ್ಮದು ಬೇರೆಯವರಿಗೆ ಯಾವುದೇ ರೀತಿ ಹಿಂಸೆ ಮಾಡುವಂತ ಧರ್ಮ ಅಲ್ಲ, ಅಹಿಂಸಾ ಪರಮೋ ಧರ್ಮ ನಮ್ಮದು. ಹೀಗಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾನು ಧಾರವಾಡ ಗ್ರಾಮೀಣ ಸ್ಟೇಷನ್ ಅಲ್ಲಿ ಹೇಳಿಕೆಯನ್ನು